ನಮಸ್ಕಾರ. ನಮ್ಮ ಈ ವಿಶ್ಲೇಷಣೆ ಯಾವುದೇ ರಾಜಕೀಯ ಪಕ್ಷದ ಗೆಲುವು ಸೋಲಿನ ಪರಾಮರ್ಶೆಯಲ್ಲ, ಬದಲಿಗೆ ಇದು ಆಡಳಿತದ ಮೂಲ ತತ್ವಗಳನ್ನ ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನ. ಕುಂದಾಪುರ ವಿಧಾನಸಭಾ ಕ್ಷೇತ್ರವನ್ನ ಒಂದು ಕೇಸ್ ಸ್ಟಡಿಯಾಗಿ ತೆಗೆದುಕೊಂಡು ಡೇಟಾ ಮತ್ತು ಅಂಕಿಅಂಶಗಳ ಆಧಾರದ ಮೇಲೆ ಜನರ ನಿಜವಾದ ಅಗತ್ಯಗಳೇನು ಮತ್ತು ಆಡಳಿತದ ಮುಂದಿರುವ ಸವಾಲುಗಳೇನು ಅಂತ ನೋಡೋಣ. ನೋಡಿ, ಇದೇ ಪ್ರಶ್ನೆ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು. ಒಂದು ಚುನಾವಣೆಯಲ್ಲಿ ಗೆಲುವು ಸಿಕ್ಕ ಮಾತ್ರಕ್ಕೆ ಎಲ್ಲವೂ ಸರಿಯಿದೆ ಅಂತಾನಾ? ಅಲ್ಲಿನ ರಸ್ತೆಗಳು ಇನ್ನೂ ಸರಿಯಾಗಿಲ್ಲ ಅಂದ್ರೆ, ಕುಡಿಯೋ ನೀರಿಗೆ ಜನ ಇನ್ನೂ ಪರದಾಡ್ತಾ ಇದ್ರೆ ಆ ಗೆಲುವಿಗೆ ಅರ್ಥವಾದ್ರೂ ಏನು? ರಾಜಕೀಯ ಆದೇಶಕ್ಕೂ ಜನರ ದೈನಂದಿನ ಬದುಕಿಗೂ ನಡುವೆ ಇರೋ ಈ ಅಂತರವನ್ನೇ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಸರಿ, ಹಾಗಿದ್ರೆ ಬನ್ನಿ ಕುಂದಾಪುರದ ನೆಲದ ವಾಸ್ತವವನ್ನ ಅರ್ಥ ಮಾಡ್ಕೊಳ್ಳೋಣ. ಕರ್ನಾಟಕದ ಕರಾವಳಿ ತೀರದ ಈ ಕ್ಷೇತ್ರದ ಮಣ್ಣಿನ ಗುಣ, ಜನರ ಜೀವನ ಶೈಲಿ ಮತ್ತು ಅವರ ಆಕಾಂಕ್ಷೆಗಳೇನು ಅಂತ ಮೊದಲು ತಿಳಿದುಕೊಳ್ಳೋಣ. ಯಾಕಂದ್ರೆ ಯಾವುದೇ ಪರಿಹಾರಕ್ಕಿಂತ ಮುಂಚೆ ಸಮಸ್ಯೆಯ ಆಳಕ್ಕಿಳಿದು ಅದನ್ನ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ಕುಂದಾಪುರ ಅಂದ್ರೆ ಉಡುಪಿ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಬರುವ ಒಂದು ಪ್ರಮುಖ ಕ್ಷೇತ್ರ. ಒಂದು ಕಡೆ ವಿಶಾಲವಾದ ಸಮುದ್ರ, ಇನ್ನೊಂದು ಕಡೆ ಪಶ್ಚಿಮ ಘಟ್ಟಗಳ ಸಾಲು. ಈ ಒಂದು ವಿಶಿಷ್ಟ ಭೌಗೋಳಿಕ ಪಿಹಿಟುವಿಕೆನೇ ಇಲ್ಲಿನ ಆರ್ಥಿಕತೆ, ಸಂಸ್ಕೃತಿ ಅಷ್ಟೇ ಅಲ್ಲ, ಇಲ್ಲಿನ ಸವಾಲುಗಳನ್ನೂ ರೂಪಿಸಿದೆ. ಇದು ಕೇವಲ ನಕ್ಷೆಯಲ್ಲಿರೋ ಒಂದು ಜಾಗವಲ್ಲ, ಬದಲಿಗೆ ತನ್ನದೇ ಆದ ಅವಕಾಶ ಮತ್ತು ಸಂಕಷ್ಟಗಳನ್ನು ಹೊಂದಿರೋ ಒಂದು ಜೀವಂತ ಪ್ರದೇಶ. ಈ ಅಂಕಿಅಂಶಗಳನ್ನು ನೋಡಿದಾಗ ನಮಗೊಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಕುಂದಾಪುರದಲ್ಲಿ ಸುಮಾರು 90% ಜನ ಗ್ರಾಮೀಣ ಪ್ರದೇಶದವರು. ಆದರೂ ಇಲ್ಲಿನ ಸಾಕ್ಷರತಾ ಪ್ರಮಾಣ 81%ಗಿಂತ ಹೆಚ್ಚಿದೆ. ಇಲ್ಲಿನ ಲಿಂಗಾನುಪಾತ ಅಂದ್ರೆ ಪ್ರತಿ 1000 ಪುರುಷರಿಗೆ 1124 ಮಹಿಳೆಯರು. ಇದು ರಾಜ್ಯದ ಸರಾಸರಿಗಿಂತ ತುಂಬನೇ ಉತ್ತಮವಾಗಿದೆ. ಇದೆಲ್ಲ ಏನೇಳುತ್ತೆ ಅಂದ್ರೆ, ಇದು ಪ್ರಜ್ಞಾವಂತ, ವಿಚಾರ ಮಾಡುವ ಮತ್ತು ಬಲಿಷ್ಠ ಸಾಮಾಜಿಕ ಬೇರುಗಳನ್ನು ಹೊಂದಿರೋ ಒಂದು ಸಮಾಜ. ಆದ್ರೆ ಈ ಎಲ್ಲ ಸಕಾರಾತ್ಮಕ ಅಂಶಗಳ ಮಧ್ಯದಲ್ಲೇ ಆಳವಾದ ಒಂದು ಸಂಘರ್ಷ ಕೂಡ ಇದೆ. ಸಮುದಾಯದ ಸಾಮರ್ಥ್ಯಕ್ಕೂ ಅಲ್ಲಿನ ಮೂಲಭೂತ ಅಭಿವೃದ್ಧಿಯ ವಾಸ್ತವಕ್ಕೂ ನಡುವೆ ಇರೋ ಸಂಘರ್ಷ. ನಮ್ಮ ವಿಶ್ಲೇಷಣೆಯ ಕೇಂದ್ರಬಿಂದುವೇ ಇದು. ಮೊದಲನೇ ಮತ್ತು ಬಹುಮುಖ್ಯ ಸಮಸ್ಯೆ ಅಂದ್ರೆ ಕನೆಕ್ಟಿವಿಟಿ. ಕುಂದಾಪುರ ತೀರ್ಥಹಳ್ಳಿ ರಾಜ್ಯ ಹೆದ್ದಾರಿ ಈ ಭಾಗದ ಜೀವನಾಡಿ ಇದ್ದಾಗೆ, ಆದರೆ ಅದು ತುಂಬಾ ಕಿರಿತಾಗಿದೆ ಮತ್ತು ಅಪಾಯಕಾರಿಯಾಗಿದೆ. ಅಷ್ಟೇ ಅಲ್ಲ, ಅಭಿವೃದ್ಧಿ ಅಂತರ ಸೂಚ್ಯಾಂಕ ಅಂದ್ರೆ ಡೆವಲಪ್ಮೆಂಟ್ ಗ್ಯಾಪ್ ಇಂಡೆಕ್ಸ್ ಇಲ್ಲಿ 100ಕ್ಕೆ 60ರಷ್ಟಿದೆ. ಅಂದ್ರೆ ಸರ್ಕಾರಿ ಭರವಸೆಗರು ಮತ್ತು ನೆಲದ ಮೇಲಿನ ವಾಸ್ತವದ ನಡುವೆ 60% ಅಂತರ ಇದೆ. ಇದು ಕೇವಲ ರಸ್ತೆಯ ಸಮಸ್ಯೆ ಅಲ್ಲ, ಇದು ಆರ್ಥಿಕ ಪ್ರಗತಿಗೆ ಮತ್ತು ಜನರ ಸುರಕ್ಷತೆಗೆ ಬಿದ್ದಿರೋ ದೊಡ್ಡ ಅಡ್ಡಿ. ಇನ್ನು ಎರಡನೇ ಸಮಸ್ಯೆ ನೀರು. ಇದು ಒಂದು ರೀತಿ ಎರಡು ಕುಂದಾಪುರಗಳ ಕಥೆಯಂತಿದೆ. ಒಂದು ಕಡೆ ಕುಂದಾಪುರ ಪಟ್ಟಣಕ್ಕೆ 24/7 ನೀರು ಕೊಡೋ ಯೋಜನೆ ನಡೀತಾ ಇದೆ. ಆದ್ರೆ ಇನ್ನೊಂದು ಕಡೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಶುದ್ಧ ಕುಡಿಯೋ ನೀರು ಇವತ್ತಿಗೂ ಒಂದು ಕನಸಾಗೆ ಉಳಿದಿದೆ. ಹರ್ ಘರ್ ಜಲ್ ಅನ್ನೋ ರಾಷ್ಟ್ರೀಯ ಭರವಸೆ ಇಲ್ಲಿನ ಎಷ್ಟೋ ಜನರಿಗೆ ಇನ್ನೂ ಕೇವಲ ಒಂದು ಘೋಷಣೆಯಾಗೇ ಇದೆ. ಇವೆಲ್ಲಕ್ಕಿಂತ ಗಂಭೀರವಾದ ಸಮಸ್ಯೆ ಅಂದ್ರೆ ಯುವಕರ ನಿರುದ್ಯೋಗ. ಈ ದುರಂತ ಘಟನೆ ಕೇವಲ ಒಂದು ಅಂಕಿಅಂಶವಷ್ಟೇ ಅಲ್ಲ, ಇದು ಈ ಕ್ಷೇತ್ರದ ವಿದ್ಯಾವಂತ ಯುವಕರು ಎದುರಿಸ್ತಿರುವ ಹತಾಶೆ ಮತ್ತು ಅವಕಾಶಗಳ ಕೊರತೆಯ ಒಂದು ಕಹಿ ಪ್ರತಿಬಿಂಬ. ಈ ಬಿಕ್ಕಟ್ಟು ಕೇವಲ ಆರ್ಥಿಕವಾದದ್ದಲ್ಲ, ಇದು ಇಡೀ ತಲೆಮಾರಿನ ಭವಿಷ್ಯದ ಪ್ರಶ್ನೆಯಾಗಿದೆ. ಸರಿ, ನೆಲಮಟ್ಟದಲ್ಲಿರೋ ಈ ಸಮಸ್ಯೆಗಳೆಲ್ಲ, ಜನರ ಆಕ್ರೋಶ ಮತಪೆಟ್ಟಿಗೆಯಲ್ಲಿ ಯಾವ ರೀತಿ ವ್ಯಕ್ತವಾಯಿತು ಅಂತ ನೋಡೋಣ ಬನ್ನಿ. ಯಾಕಂದ್ರೆ ಸಂಖ್ಯೆಗಳು ಸುಳ್ಳು ಹೇಳಲ್ಲ, ಅವು ಜನರ ಭಾವನೆಗಳನ್ನ ಸ್ಪಷ್ಟವಾಗಿ ತೋರಿಸ್ತವೆ. ಸುಮಾರು 80% ಮತದಾನ. ಇದು ಏನ್ ತೋರಿಸುತ್ತೆ ಅಂದ್ರೆ, ಇಲ್ಲಿನ ಮತದಾರರು ಎಷ್ಟು ಜಾಗೃತರಾಗಿದ್ದಾರೆ ಮತ್ತು ರಾಜಕೀಯವಾಗಿ ಸಕ್ರಿಯರಾಗಿದ್ದಾರೆ ಅಂತ. ಅವನ ಮತ ಅನ್ನೋದು ಸುಮ್ನೆ ಹಾಕಿದ್ದಲ್ಲ, ಅದೊಂದು ಯೋಚಿಸಿ ತೆಗೆದುಕೊಂಡ ನಿರ್ಧಾರ. ಅವರು ತಮ್ಮ ಪ್ರತಿನಿಧಿಗಳಿಂದ ಜವಾಬ್ದಾರಿಯನ್ನ ಬಯಸ್ತಾರೆ. ಸರಿ, ಆಡಳಿತ ಪಕ್ಷ ಗೆದ್ದಿರೋದು ನಿಜ. ಆದ್ರೆ ನಾವು ಸಂಖ್ಯೆಗಳನ್ನ ಸ್ವಲ್ಪ ಆಳವಾಗಿ ನೋಡಿದಾಗ ಕಥೆನೇ ಬೇರೆ ಇದೆ. 2018ರಲ್ಲಿ ಗೆಲುವಿನ ಅಂತರ 56,000ಕ್ಕೂ ಹೆಚ್ಚಿತ್ತು. ಆದ್ರೆ 2023ರಲ್ಲಿ ಅದು 41,000ಕ್ಕೆ ಇಳಿದಿದೆ. ಇದು ಕೇವಲ ಸಂಖ್ಯೆಗಳಲ್ಲಿ ಆದ ಬದಲಾವಣೆಯಲ್ಲ, ಇದು ಮತದಾರರ ಮನಸ್ಥಿತಿಯಲ್ಲಿ ಆಗ್ತಾ ಇರೋ ಬದಲಾವಣೆಯ ಸ್ಪಷ್ಟ ಸೂಚನೆ. ಈ ಚಾರ್ಟ್ ನೋಡಿದಾಗ ಈ ಬದಲಾವಣೆ ಇನ್ನಷ್ಟು ಸ್ಪಷ್ಟವಾಗುತ್ತೆ. ಆಡಳಿತ ಪಕ್ಷದ ವೋಟ್ ಶೇರ್ ಸುಮಾರು 5% ಕಡಿಮೆಯಾಗಿದೆ. ಅದೇ ಸಮಯದಲ್ಲಿ ವಿರೋಧ ಪಕ್ಷದ ವೋಟ್ ಶೇರ್ 6%ಗಿಂತ ಹೆಚ್ಚು ಜಾಸ್ತಿಯಾಗಿದೆ. ಅಂದ್ರೆ ಗೆಲುವು ಸಿಕ್ಕಿದ್ರೂ ಕೂಡ ಮತದಾರರ ನಿಷ್ಠೆ ನಿಧಾನವಾಗಿ ಬದಲಾಗ್ತಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ. ಇದರಿಂದ ನಮಗೆ ಸಿಗುವ ಮೊದಲ ಸ್ಪಷ್ಟ ಸಂದೇಶ, ದುರ್ಬಲಗೊಳ್ಳುತ್ತಿರುವ ನೆಲೆಯ ಮೇಲೆ ಸಿಕ್ಕ ಗೆಲುವು ನಿಜಾನಿಕೆ ಅದೊಂದು ಎಚ್ಚರಿಕೆಯ ಗಂಟೆ.
ಮತದಾರರು ಕಳಿಸ್ತಾ ಇರೋ ಈ ಅಸಮಾಧಾನದ ಸಂದೇಶವನ್ನ ನಿರ್ಲಕ್ಷ್ಯ ಮಾಡಿದ್ರೆ ಮುಂದೆ ಖಂಡಿತ ರಾಜಕೀಯವಾಗಿ ಬೆಲೆ ತೆರಬೇಕಾಗುತ್ತೆ. ಇನ್ನು ಎರಡನೇ ಸಂಕೇತ ಏನಪ್ಪಾ ಅಂದ್ರೆ, ಜನರ ಅಸಮಾಧಾನಕ್ಕೆ ಕಾರಣ ಸಿದ್ಧಾಂತಗಳೂ ಅಲ್ಲ, ಬದಲಿಗೆ ದಿನನಿತ್ಯದ ಬದುಕಿನ ಮೂಲಭೂತ ಸಮಸ್ಯೆಗಳು: ರಸ್ತೆ, ನೀರು, ಉದ್ಯೋಗ. ಅವರ ದೈನಂದಿನ ಜೀವನವನ್ನ ಉತ್ತಮಪಡಿಸದ ಯಾವುದೇ ಸಿದ್ಧಾಂತ ಅವರಿಗೆ ಮುಖ್ಯ ಆಗೋದಿಲ್ಲ. ಮೂರನೇ ಮತ್ತು ಬಹಳ ಮುಖ್ಯವಾದ ಸಂಕೇತ, ನಾವು ಇಲ್ಲಿ ಒಂದು ಹೊಸ ವಿದ್ಯಮಾನವನ್ನು ನೋಡ್ತಾ ಇದ್ದೀವಿ. ಅದನ್ನ ಫಲಾನುಭವಿಗಳ ಆಯಾಸ ಅಂದ್ರೆ ಬೆನಿಫಿಷಿಯರಿ ಫಟೀಗ್ ಅಂತ ಕರೀಬಹುದು. ಕೇವಲ ಉಚಿತ ಯೋಜನೆಗಳು ಜನರಿಗೆ ಈಗ ಸಾಕಾಗ್ತಾ ಇಲ್ಲ. ಹೆಚ್ಚು ಸಾಕ್ಷರತೆ ಇರೋ ಈ ಕ್ಷೇತ್ರದಲ್ಲಿ ಜನ ಕೇವಲ ಫಲಾನುಭವಿಗಳಾಗಿ ಉಳಿಯೋಕೆ ಇಷ್ಟಪಡ್ತಾ ಇಲ್ಲ. ಬದಲಾಗಿ ದೀರ್ಘಕಾಲೀನ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ ಮತ್ತು ತಮ್ಮ ಮುಂದಿನ ಪೀಳಿಗೆಯ ಭವಿಷ್ಯವನ್ನ ನಿರ್ಮಿಸುವಂತಹ ದೊಡ್ಡ ಯೋಜನೆಗಳನ್ನ ಅವರು ಬಯಸುತ್ತಿದ್ದಾರೆ. ಇಲ್ಲಿವರೆಗೆ ಏನಾಯ್ತು ಅಂತ ನೋಡಿದ್ವಿ. ಈಗ ಯಾಕೆ ಹೀಗಾಯ್ತು ಅಂತ ಸ್ವಲ್ಪ ಆಳವಾಗಿ ವಿಶ್ಲೇಷಿಸೋಣ. ಈ ಫಲಿತಾಂಶದ ಹಿಂದಿನ ಕಾರಣಗಳನ್ನ ವ್ಯವಸ್ಥಿತವಾಗಿ ಅರ್ಥಮಾಡಿಕೊಂಡ್ರೆ ಮಾತ್ರ ಮುಂದಿನ ದಾರಿ ಸ್ಪಷ್ಟವಾಗುತ್ತೆ. ನೋಡಿ, ಈ ಬದಲಾವಣೆಗೆ ಒಂದೇ ಒಂದು ಕಾರಣ ಇಲ್ಲ, ಹಲವಾರು ಅಂಶಗಳಿವೆ. ಮೊದಲನೇದಾಗಿ, ದೀರ್ಘಕಾಲದ ಅಧಿಕಾರಾವಧಿ ಒಂದು ರೀತಿ ಆತ್ಮತೃಪ್ತಿಗೆ ದಾರಿ ಮಾಡಿಕೊಡುತ್ತೆ. ಎರಡನೇದಾಗಿ ಮತ್ತು ಅತಿ ಮುಖ್ಯವಾಗಿ, ಯುವಕರ ಆಕಾಂಕ್ಷೆಗಳನ್ನ, ಅವರ ಕನಸುಗಳನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಆದ ವೈಫಲ್ಯ. ಮತ್ತು ಮೂರನೇದಾಗಿ, ರಾಜ್ಯ ಮಟ್ಟದಲ್ಲಿದ್ದ ಆಡಳಿತ ವಿರೋಧಿ ಅಲೆ ಸ್ಥಳೀಯ ಮಟ್ಟದಲ್ಲೂ ತನ್ನ ಪ್ರಭಾವ ಬೀರಿದೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಬಗ್ಗೆ ಅಲ್ಲ, ಇದು ವ್ಯವಸ್ಥೆ ಮತ್ತು ರಾಜಕೀಯ ಟ್ರೆಂಡ್ಗಳ ಬಗ್ಗೆ. ನೋಡಿ, ನಮ್ಮ ಈ ಇಡೀ ವಿಶ್ಲೇಷಣೆ ಸಂವಿಧಾನದ ಚೌಕಟ್ಟಿನಲ್ಲೇ ನಡಿಬೇಕು. ಪ್ರತಿಯೊಬ್ಬ ವ್ಯಕ್ತಿಯ ಘನತೆಯನ್ನ ಗೌರವಿಸೋದು ನಮ್ಮ ಮೂಲಭೂತ ಕರ್ತವ್ಯ. ಮಾಹಿತಿಯನ್ನ ಆಧರಿಸಿದ ಜವಾಬ್ದಾರಿಯುತ ಚರ್ಚೆಗಳು ಪ್ರಜಾಪ್ರಭುತ್ವವನ್ನ ಬಲಪಡಿಸುತ್ತವೆ, ದುರ್ಬಲಗೊಳಿಸುವುದಿಲ್ಲ. ಇಲ್ಲಿಯವರೆಗೂ ಸಮಸ್ಯೆಯನ್ನ ಗುರುತಿಸಿದ್ದಾಯಿತು. ಈಗ ಪರಿಹಾರದ ಕಡೆಗೆ ಗಮನ ಹರಿಸೋಣ. ಡೇಟಾ ಮತ್ತು ಜನರ ದೂರುಗಳನ್ನೇ ಆಧಾರವಾಗಿಟ್ಟುಕೊಂಡು ಜನರ ನಂಬಿಕೆಯನ್ನ ಮತ್ತೆ ಗಳಿಸಲು ಒಂದು ಸ್ಪಷ್ಟವಾದ, ಕಾರ್ಯಸಾಧ್ಯವಾದ ನೀಲನಕ್ಷೆಯನ್ನ ರೂಪಿಸಬಹುದು. ಜನರ ಅತೀ ದೊಡ್ಡ 3 ಬೇಡಿಕೆಗಳನ್ನೇ ಗಮನದಲ್ಲಿಟ್ಟುಕೊಂಡು ನಂಬಿಕೆಯನ್ನ ಮತ್ತೆ ಗಳಿಸಲು 3 ಪ್ರಮುಖ ಯೋಜನೆಗಳನ್ನ ಇಲ್ಲಿ ನೋಡೋಣ. ಇವು ಕೇವಲ ಕಟ್ಟಡಗಳಲ್ಲ ಅಥವಾ ರಸ್ತೆಗಳಲ್ಲ, ಇವು ಜನರ ನಂಬಿಕೆಯನ್ನ ಮರಳಿ ಗಳಿಸೋಕೆ ಇರೋ ದಾರಿಗಳು. ಮೊದಲನೇ ಪ್ರಾಜೆಕ್ಟ್ ಹೈವೇ ಅಪ್ಗ್ರೇಡ್. 80 ಕೋಟಿ ವೆಚ್ಚ, 2 ವರ್ಷದ ಯೋಜನೆ. ಆದ್ರೆ ಇದರಿಂದ ಸಿಗೋ ಲಾಭ ಏನು? ಪ್ರಯಾಣದ ಸಮಯ ನೇರವಾಗಿ ಅರ್ಧಕ್ಕಿಳಿಯುತ್ತೆ, ವ್ಯಾಪಾರ ಮತ್ತು ಪ್ರವಾಸೋದ್ಯಮ 15% ಹೆಚ್ಚಾಗತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ರಸ್ತೆಗಳು ಸುರಕ್ಷಿತವಾಗ್ತವೆ. ಎರಡನೇ ಯೋಜನೆ ನೀರು. ಕೇವಲ 25 ಕೋಟಿ ವೆಚ್ಚದಲ್ಲಿ ಒಂದೇ ವರ್ಷದಲ್ಲಿ ಈ ಯೋಜನೆಯನ್ನ ಪೂರ್ಣಗೊಳಿಸಬಹುದು. ಇದು ಬರೀ ಮೂಲಸೌಕರ್ಯದ ಪ್ರಶ್ನೆಯಲ್ಲ, ಇದು ಸಾರ್ವಜನಿಕ ಆರೋಗ್ಯ, ಜನರ ಘನತೆ ಮತ್ತು ಮುಖ್ಯವಾಗಿ ಮಹಿಳೆಯರ ಸಮಯದ ಪ್ರಶ್ನೆ. ಇದು ಮಹಿಳೆಯರಿಗೆ ಕೆಲಸ ಮಾಡಲು ಅಥವಾ ಓದಲು 20% ಹೆಚ್ಚು ಸಮಯವನ್ನ ಕೊಡುತ್ತೆ. ಮೂರನೇ ಮತ್ತು ಅತಿ ಮುಖ್ಯವಾದ ಯೋಜನೆ ಯುವಕರಿಗಾಗಿ. 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ವೃತ್ತಿಪರ ತರಬೇತಿ ಕೇಂದ್ರ. ಇದು ಸುಮಾರು 5,000 ಯುವಕರಿಗೆ ಕೌಶಲ್ಯವನ್ನ ನೀಡಿ ಸ್ಥಳೀಯವಾಗಿಯೇ ಉದ್ಯೋಗವನ್ನ ಸೃಷ್ಟಿಸುತ್ತೆ. ಇದರಿಂದ ನಗರಗಳಿಗೆ ವಲಸೆ ಹೋಗೋದು 10% ಕಡಿಮೆಯಾಗುತ್ತೆ. ಇದು ಕೇವಲ ಒಂದು ಉದ್ಯೋಗವಲ್ಲ, ಇದು ಯುವಕರಿಗೆ ತಮ್ಮ ಊರಿನಲ್ಲೇ ಒಂದು ಭವಿಷ್ಯವನ್ನ ಕಟ್ಟಿಕೊಳ್ಳಲು ಕೊಡುವ ಅವಕಾಶ. ನಾವು ಆಡಳಿತದಲ್ಲಿ ಡೇಟಾವನ್ನ ಬಳಸುವಾಗ ಒಂದು ವಿಷಯವನ್ನ ಮರೆಯಲೇಬಾರದು, ಅದು ನಾಗರಿಕರ ಘನತೆ. ಭಾರತದ ಹೊಸ ಡೇಟಾ ಸಂರಕ್ಷಣಾ ಕಾನೂನಿನ ಪ್ರಕಾರ ಜನರ ಮಾಹಿತಿಯನ್ನ ಅವರ ಅನುಮತಿಯೊಂದಿಗೆ ಅವರ ಖಾಸಗಿತನವನ್ನ ಗೌರವಿಸಿ ಬಳಸಬೇಕು. ಇದು ಕೇವಲ ಕಾನೂನನ್ನ ಪಾಲಿಸುವುದಲ್ಲ, ಇದು ಪ್ರತಿಯೊಬ್ಬ ನಾಗರಿಕನಿಗೆ ನಾವು ಕೊಡುವ ಗೌರವ. ಹಾಗಿದ್ರೆ ಕುಂದಾಪುರದ ಈ ಸಂಪೂರ್ಣ ವಿಶ್ಲೇಷಣೆಯಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು? ಮುಂದಿನ ದಾರಿ ಯಾವುದು? ಕುಂದಾಪುರ ನಮ್ಗೆ ಒಂದು ಸ್ಪಷ್ಟ ಪಾಠವನ್ನ ಕಲಿಸುತ್ತೆ. ಜನರ ನಂಬಿಕೆ ಅನ್ನೋದು ಯಾವತ್ತಿಗೂ ಶಾಶ್ವತ ಅಲ್ಲ. ಅದು ಯಾವುದೇ ರಾಜಕೀಯ ಪಕ್ಷದ ಆಸ್ತಿಯಲ್ಲ. ಅದನ್ನ ಪ್ರತಿದಿನ, ಪ್ರತಿ ಯೋಜನೆಯ ಮೂಲಕ, ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದರ ಮೂಲಕ ಗಳಿಸ್ಬೇಕು, ಪೋಷಿಸ್ಬೇಕು. ಆತ್ಮತೃಪ್ತಿ ಅನ್ನೋದು ರಾಜಕೀಯದ ಅತಿದೊಡ್ಡ ಶತ್ರು. ಕೊನೆಯದಾಗಿ ಒಂದು ಮಾತು. ರಾಜಕೀಯದ ಭವಿಷ್ಯ ಅಂದ್ರೆ ಬರೀ ದೊಡ್ಡ ದೊಡ್ಡ ಭಾಷಣಗಳು, ಸಮಾವೇಶಗಳು ಅಲ್ಲ. ಬದಲಾಗಿ ಅದು ತೆರೆಮರೆಯಲ್ಲಿ ಶಾಂತವಾಗಿ ಪ್ರತಿಯೊಬ್ಬ ನಾಗರಿಕನ ಜೀವನವನ್ನ ಉತ್ತಮಪಡಿಸಲು ಡೇಟಾವನ್ನ ಆಧರಿಸಿ ಮಾಡುವ ನಿರಂತರ ಕೆಲಸ. ನಿಜವಾದ ಆಡಳಿತ ಅಡಗಿರುವುದು ಅಲ್ಲಿಯೇ. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 080
4204-1602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ.